ನಮಸ್ತೆ ಸಿನಿಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಒಂದು ಪರಿಚಯ ನಿಮಗೆ ಹಳೆ ವಿಡಿಯೋದಲ್ಲೇ ಆಗಿದೆ. ಸೊ ನನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಈಗ ಮೂವಿ ಬಗ್ಗೆ ಹೇಳ್ಬಿಡೋಣ. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ UI ಮೂವಿಯ ಒಂದು ರಿವ್ಯೂವನ್ನು ಮಾಡ್ತಾಯಿದ್ದೀನಿ. ಎಷ್ಟೋ ಡೈರೆಕ್ಟರ್ಗಳ ರೋಲ್ ಮಾಡೆಲ್ ಆಗಿರುವಂಥ ಉಪೇಂದ್ರ ಸರ್ ಅವರು ನಿರ್ದೇಶನ ಮಾಡಿ ಆ್ಯಕ್ಟಿಂಗ್ ಮಾಡಿರುವಂಥ ಮೂವಿ ಇದು. ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆ ಕನ್ನಡ ಮೂವಿ ಅಂತ ಹೊಗಳೋದು, ಬೇರೆ ಭಾಷೆ ಮೂವಿ ಅಂತ ತೆಗಳೋ ಕ್ಯಾಟಗರಿ ನಂದಲ್ಲ. ಸೊ UI ಮೂವಿ ನನಗಂತೂ ಇಷ್ಟ ಆಗಿಲ್ಲ. ಇದೊಂಥರ ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್ಗೆ ಆಪೋಸಿಟ್ ಆಗಿರುವಂಥ ಮೂವಿ ಥರ ಇದೆ. ಫಸ್ಟು ನಿಮಗೆ ಈ ಮೂವಿಲಿ ನನಗೆ ಏನೇನು ಇಷ್ಟ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಒಂದು 15 ನಿಮಿಷ ಉಪೇಂದ್ರ ಸರ್ ಅವರು ಅವರ ಒಂದು ನಿರ್ದೇಶನದ ಶೈಲಿಯನ್ನು ನಮಗೆ ತೋರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತಪ್ಪ, ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ 15 ನಿಮಿಷ ಆದಮೇಲೆ ಏನು ಮೂವಿ ಬರುತ್ತೆ, ಅದು ಫ್ಯಾಂಟಸಿ ಮೂವಿನ, ಇಲ್ಲ ಡ್ರಾಮಾನ, ಇಲ್ಲ ಲವ್ ಸ್ಟೋರಿನ, ಯಾವ ಟೈಪ್ ಆಫ್ ಮೂವಿ ಅಂತಲೇ ಗೊತ್ತಾಗಲ್ಲ. ಟೀಸರನ್ನು ನೋಡಿಕೊಂಡು ಮೂವಿ ಫ್ಯೂಚರಿಸ್ಟಿಕ್ ಆಗಿದೆ ಅಂದ್ಕೊಂಡು ನೋಡೋದಕ್ಕೆ ಹೋದೆ. ಎಸ್, ಉಪೇಂದ್ರ ಸರ್ ಅವರು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ಜನಗಳಿಗೆ ಒಂದು ಕಥೆ ಮೂಲಕ ತೋರಿಸೋದಕ್ಕೆ ಹೊರಟಿದ್ದಾರೆ ಅಂತ ಅನ್ನಿಸ್ತು. ಆದರೆ ಆ ಕಥೆಯನ್ನು ಹೇಗೆ ತೋರಿಸ್ಬೇಕು ಅನ್ನೋದರಲ್ಲಿ ಎಡವಿದ್ದಾರೆ ಅಂತ ನಿಮಗೆ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಎಷ್ಟೋ ಜನ ನನ್ನ ಈ ನೆಗೆಟಿವ್ ರಿವ್ಯೂವನ್ನು ನೋಡಿ ನೀನು ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ, 2ರಿಂದ 3 ಸಲ ನೋಡಬೇಕು ಅಂತ ಹೇಳ್ಬೋದು. ಆದರೆ ಒಂದು ಸಲನೇ ನೋಡಿ ಈ ಮೂವಿಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನೂ ಇಲ್ಲ. ಇನ್ನು 2ನೇ ಸಲ ಅಂತೂ ನನ್ನಣೆಗೂ ನೋಡೋದಕ್ಕಾಗಲ್ಲ. ಮೊದಲನೇ ಸತಿಲೇ ಅರ್ಧಕ್ಕೆ ಎದ್ದು ಬಂದುಬಿಡೋಣ ಅನ್ನೋಷ್ಟು ಬೋರ್ ಆಗ್ತಿತ್ತು. ಆದರೆ ರಿವ್ಯೂ ಮಾಡಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಕೊನೆ ತನಕ ಮೂವಿನ ಪೇಷನ್ಸಿಂದ ನೋಡ್ಕೊಂಬಂದಿದ್ದೀನಿ. ಈ ಮೂವಿನ ಪ್ಯಾನ್ ಇಂಡಿಯಾ ಮೂವಿ ಮಾಡದೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಈ ಪ್ಯಾನ್ ಇಂಡಿಯಾ ಮೂವಿ ಅನ್ನೋ ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆಲೇ ಮೂವಿಗಳು ತುಂಬ ಚೆನ್ನಾಗಿರ್ತಿತ್ತು. ಪ್ಯಾನ್ ಇಂಡಿಯಾ ಬಂದ್ರೂ ಏನೂ ತಪ್ಪಾಗಿಲ್ಲ. KGF ಆಗಲಿ, ಕಾಂತಾರ ಮೂವಿಗಳಾಗಲಿ, ಇಂಥ ಮೂವಿಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಆದರೆ ಇಂಥ ಮೂವಿಗಳನ್ನ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾ ಹೋದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇರುವಂಥ ಒಂದು ಹೈಪ್ ಆಗಲಿ, ಆ ಒಂದು ಕ್ರೇಜ್ ಆಗಲಿ ಕಡಿಮೆ ಆಗ್ಬೋದು ಅಂತ ನನಗೆ ಅನ್ನಿಸ್ತು. ಮತ್ತು ಸಿನಿಮೆಟೋಗ್ರಫಿ ಆಗಲಿ, ಕೊರಿಯೋಗ್ರಫಿ ಆಗಲಿ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. VFX ಅಂತೂ ಜಾತ್ರೆ ಥರ ಮಾಡಿಟ್ಟಿದ್ದಾರೆ. ಎಡಿಟಿಂಗ್ ಅವರು ಕಲರ್ನ ತುಂಬಿಸಿರೋದ್ರಿಂದ 2 ಗಂಟೆ ಮೂವಿ ನೋಡಿ ಹೊರಗಡೆ ಬಂದರೆ ತಲೆನೋವಂತೂ ಬರೋದು ಗ್ಯಾರಂಟಿಗುರು. ಇನ್ನು ಮಧ್ಯ ಬ್ಯಾಕ್ಗ್ರೌಂಡ್ ಸೌಂಡನ್ನ ಹಾಕಿದ್ದಾರೆ. 1-2 ಕಡೆ ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಪೂರ ಮೂವಿಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ. ಒಟ್ಟಿನಲ್ಲಿ ಮೂವಿ ಅಂತೂ ಜಾತ್ರೆ ಥರ ಇದೆ ಗುರು. ಇಷ್ಟೆಲ್ಲ ಆಗಿನೂ ಈ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದರೆ, ಈಗಿರೋ ರಾಜಕಾರಣ ಹೆಂಗೆ ನಡೀತಿದೆ ಅನ್ನೋದನ್ನು, ಮತ್ತು ಸತ್ಯಕ್ಕೆ ಕಾಲ ಇಲ್ಲ ಅನ್ನೋದನ್ನು ಒಂದು ಮೂವಿ ರೂಪದಲ್ಲಿ ತೋರಿಸೋದಕ್ಕೆ ನಮ್ಮ ಉಪೇಂದ್ರ ಸರ್ ಅವರು ಟ್ರೈ ಮಾಡಿದ್ದಾರೆ. ನನಗೆ ಏನು ಅನ್ನಿಸ್ತೋ ಅದನ್ನು ಹೇಳಿದ್ದೀನಿ. ರಿವ್ಯೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.